ಆಮೇಲೆ ಅನೇಕ ಜನ ಕೊಟ್ಟಿರೋರನ್ನ ಹೇಳ್ತಾರೆ ಅವರು, ಇಲ್ಲಪ್ಪ 1 ಲಕ್ಷ ಕೊಟ್ಟಿದ್ರು, ಅದ್ರಾಗ ನಾನು 50,000 ಅವರಿಂದ ಜಮಾ ತಗೊಂಡೀನಿ, ಇನ್ನೊಂದು 50,000 ಬೇರೆಯವರಿಂದ ತಗೊಂಡೀನಿ ಅಂತ ಹೇಳ್ತಾರೆ. ಕೊಟ್ಟೂರವ್ರಿಗೆ ಹೆಸರಿಗೆ ಜಮಾ ತಗೋಬೇಕ್ರೆ ಬೇರೆ ಹೆಸರಿಗೆ ಜಮಾ ತಗೋಬೇಕು. ಹಿಂಗೆ ಇನ್ನೂ ಅನೇಕ ವಿಚಾರಗಳನ್ನ ಹೇಳಿದರು. ಅವ್ರು ಕೊಟ್ಟಿರೋ ಲೆಕ್ಕ, ಮೌಖಿಕ ಲೆಕ್ಕ ಯಾವುದೇ ರೀತಿಯಿಂದ ಪಾರದರ್ಶಕವಾಗಿ ಕೂಡಿಲ್ಲ. ಆತುರಾತುರವಾಗಿ ಮೊನ್ನೆ ಇದೇ ಪತ್ರಿಕಾಗೋಷ್ಠಿ ಮುಖಾಂತರ ನಾವು 27ನೇ ತಾರೀಕು ಲೆಕ್ಕ ಕೊಡ್ತೀವಿ ಅಂತ ಅವರೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈ ಸಮಾಜ ಈ ವ್ಯವಸ್ಥೆ ಒಳಗೆ ಒಂದು ಲೆಕ್ಕ ಕೇಳೋ ಸಮಿತಿ ಅಂತ ಮಾಡಿದಾರಲ್ಲ, ಆ ಸಮಿತಿಯವ್ರ ಜೊತೆಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಸಂಪರ್ಕ ಮಾಡುವಷ್ಟು ಸೌಜನ್ಯ ಅವ್ರಿಗಿಲ್ವ? ಯಾಕೆ ಆತುರವಾಗಿ ಈ ಥರ ನಿರ್ಣಯ ತಗೊಂಡು ಸಮಾಜದ ದಿಕ್ಕನ್ನು ಬೇರೆ ಕಡೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರೆ? ಅವ್ರ ಕಾಲಾವಕಾಶ ಕೊಡಲಿ. ನಾವೇನು ನಾಳೆ ಅವ್ರನ್ನ ಬರಬೇಡ್ರಿ ಅಂತ ಹೇಳಲ್ಲ, ಲೆಕ್ಕ ಕೊಟ್ಟೇ ಹೋಗ್ರಿ ಅಂತ ಹೇಳಲ್ಲ. ನಾವೇನು ನಿನ್ನೆ ತಮಗೆ ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಎಲ್ಲ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ನಾಳೆ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವರು ನಮ್ಮ ಹತ್ರ ಚರ್ಚೆ ಮಾಡಿದರೆ ನಾವು ಅವ್ರಿಗೆ ಸೂಕ್ತವಾದ ಉತ್ತರ ಕೊಡೋಕ್ಕೂ ತಯಾರಿದ್ದೀವಿ. ಇದಕ್ಕೆ 2-3 ತಿಂಗಳು ಕನಿಷ್ಠ ಕಾಲಾವಕಾಶ ಬೇಕು. ಒಬ್ಬರು ಇಬ್ಬರು ಕೊಟ್ಟಿರೋದಲ್ಲ. ಈ ದೇಣಿಗೆ ಕೊಟ್ಟಿರೋಂಥವ್ರು ನಮ್ಮ ರಾಜ್ಯದವರೇ ಆದರೂ ಹೊರ ರಾಜ್ಯದಲ್ಲಿ ಕೆಲವರು ಕೆಲಸ ನಿರ್ವಹಣೆ ಮಾಡ್ತಾಯಿದ್ದಾರೆ. ನಮ್ಮ ಭಾರತ ದೇಶದ ನಾನಾ ಕಡೆ ನಮ್ಮ ಜಿಲ್ಲೆಯವರು ಇರ್ಬೋದು, ನಮ್ಮ ರಾಜ್ಯದವರು ಇರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಇವರು ವಿಷಯ ತಲುಪಿಸಿದ್ದಾರೆ, ಅವ್ರಿಗೆಲ್ಲ ಗಮನಕ್ಕೆ ಬಂದತ್ರ. ಮತ್ತು ಅವರೆಲ್ಲರ ಗಮನಕ್ಕೆ ತರೋದು ನನ್ನ ಜವಾಬ್ದಾರಿ ಅಲ್ವಾ? ಅವರು ಬರ್ತೇವೆ ಅಂತಾರೆ, ಆದರೆ 2 ದಿವಸದಾಗ 3 ದಿವಸದಾಗ ಹೊರಗಡೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ? ವಿದ್ಯಮಾನಗಳನ್ನು ತಾವೆಲ್ಲರೂ ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ ಎಲ್ಲವನ್ನು ಗಮನಿಸಿದ್ದೀವಿ. ನಿಮಗೆ ತಿಳಿಲಾರ್ದಂಥ ವಿಷಯ ಯಾವುದೂ ಇಲ್ಲ. ಆದರೂ ನೀವು ಪ್ರಶ್ನೆ ಮಾಡೋದು ನಿಮ್ಮ ಪತ್ರಿಕಾ ಧರ್ಮ ಮಾಡ್ತಾ ಇದ್ದೀರಿ, ಸಂತೋಷ. ಈಗಾಗಲೇ 3ನೇ ತಾರೀಕು ಅದೇ ಮಠದ ಆವರಣದಲ್ಲಿ ಸಭೆ ಸೇರಿದಾಗ ಎಲ್ಲಿವರೆಗೂ ಲೆಕ್ಕ ಕೇಳಿದರೆ ಅವ್ರು ಯಾವ ರೀತಿ ಲೆಕ್ಕವನ್ನು ಟ್ರಸ್ಟ್ನೊಳಗೆ ಇರ್ತಕ್ಕಂಥವ್ರಿಗಾಗಲಿ ಅಥವಾ ಯಾರಾದರೂ ದಾನಿಗಳು ಕೇಳಿದಂಥವ್ರಿಗಾಗಲಿ ಏನೂ ಸರಿಯಾದ ರೀತಿ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಲ್ಲ ಅಂತ ಹೇಳಿ ಅವತ್ತು ಸಮಾಜ ಬಾಂಧವರೆಲ್ಲರೂ ಸೇರಿ 3 ಜನನ ನೇಮಕ ಮಾಡಿದರು. ನೀವು ಲೆಕ್ಕ ಕೊಡೋ ಚಳವಳಿಯಲ್ಲಿ ನೀವು ಪರಮೇಶ್ ಗೌಡರು ಅಧ್ಯಕ್ಷರಾಗ್ರಿ, ಶಂಕರಗೌಡರು ಅದ್ರ ಜೊತೆಗೆ ಕೆಲಸ ಮಾಡಿರಿ, ಇನ್ನೊಬ್ಬರು ಶಿವಗುಡ್ಡಾಪುರ ಅಂತ ಹೇಳಿ 3 ಜನನ ನಮ್ಮನ್ನು ನೇಮಕ ಮಾಡಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟರು. ನಾವು ಜವಾಬ್ದಾರಿಯನ್ನು ಕೊಟ್ಟ ನಂತರ ನಾನೇ ಉಮಾಪತಿಯವರಿಗೆ ಮತ್ತು ಟ್ರಸ್ಟ್ನವರಿಗೆ ನಾನೇ ನೋಟಿಸ್ ಕಳಿಸಿದೆ. ನಮಗೆ 11ನೇ ತಾರೀಕಿನೊಳಗೆ ಒಂದು ಕಾಲಮಿತಿಯನ್ನು ಅವ್ರಿಗೆ ನಿಗದಿ ಮಾಡಿ ಅವರಿಗೆ ನೋಟಿಸ್ ಮುಖಾಂತರ ಕೇಳಿದ್ವಿ. 11ನೇ ತಾರೀಕಾದರೂ ಅವ್ರು ಯಾವುದೇ ಲೆಕ್ಕಪತ್ರ ಕೊಡೋದಕ್ಕೆ ಮುಂದೆ ಬರಲಿಲ್ಲ. 11ನೇ ತಾರೀಕು ರಾತ್ರಿ ಒಂದು ತಮ್ಮ ಪತ್ರಿಕಾ ಪ್ರಕಟಣೆ ತಮಗೆ ನಮ್ಮ ಹಿರಿಯರೊಬ್ಬರು ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ನಾನು ಮತ್ತು ಆ ಹಿರಿಯರನ್ನು ಸಂಪರ್ಕ ಮಾಡಿ ಕೇಳಿದಾಗ, ಇಲ್ಲ ನಿಜ ನಾ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀನಿ, ಈ 4 ಗೋಡೆ ಮಧ್ಯೆ ಕೂತ್ಕೊಂಡು ಎಲ್ಲ ವ್ಯವಹಾರನ ಇತ್ಯರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಅವರು ಹಿರಿಯರಾಗಿ ಅವ್ರು ಏನು ಹೇಳಬೇಕು ಅದನ್ನು ಹೇಳಿದರು. ಅದಾದ ನಂತರ ಉಮಾಪತಿಯವರು 11ನೇ ತಾರೀಕು ರಾತ್ರಿ ಸಾಯಂಕಾಲ 5 ಗಂಟೆಗೆ ಮಠಕ್ಕೆ ಬರ್ತೇವೆ, ಕುಂತು ಅಲ್ಲೇ ಚರ್ಚೆ ಮಾಡ್ಕೊಳ್ಳೋಣ, ನಾನು ನಿಮಗೆ ಮೌಖಿಕವಾಗಿ ಲೆಕ್ಕ ಕೊಡ್ತೀನಿ ಅಂತ ಅಂದರು. ಆಯಿತು ಬರ್ರಿ ಯಜಮಾನರು, ನೀವು ಎಲ್ಲಿ ಬಂದರು ನಾವು ಸ್ವಾಗತ ಮಾಡ್ಕೊಂತೀವಿ. ಅವ್ರ ಆಫೀಸಿಗೆ ಕರೆದ್ರು, ಆಫೀಸಿಗೆ ನಾವು ಬರೋಲ್ಲ ಅಂತ ಹೇಳಿ, ಇಲ್ಲಿ ಸಮಾಜದ ಆಫೀಸ್ ಐತಿ ದಾವಣಗೆರೆಗೆ ಬರ್ರಿ ಅಂದರು. ನಾವು ಬರೋಲ್ಲ, ಏನೇ ಲೆಕ್ಕಪತ್ರ ಇದ್ದರೂ ಮಠದಲ್ಲೇ ಆಗಬೇಕು, ಮಠದಲ್ಲೇ ಕೊಡಬೇಕು ಅನ್ನೋದಕ್ಕೆ ಅಲ್ಲಿಗೆ ಬಂದರು. ಬಂದು ಕೂತ್ಕೊಂಡು 5 ತಾಸು ಅವ್ರು ಚರ್ಚೆ ಮಾಡಿರೋದು ನಿಜ. ಅವ್ರು ಮಾಡಿರೋದ್ರ ಪ್ರಕಾರ ನಾನು ಎಲ್ಲ ಸತ್ಯವನ್ನು ಇಲ್ಲಿ ಮಾಧ್ಯಮದ ಮೂಲಕ ಹೊರಗೆ ಬಿಟ್ಟರೆ ಯಜಮಾನರಿಗೆ ನಾವು ಕಳಂಕ ತಂದಂಗೆ ಆಕೈತಿ. ಉಮಾಪತಿಯವರು ನಮ್ಮ ಸಮಾಜದ ಆಸ್ತಿ ಅಂತಲೇ ನಾವು ಈ ಗಳಿಗೆಯವರಿಗೂ ನಂಬಿದ್ದೇವೆ.
ಭಕ್ತರು ಎಲ್ಲ ದೇಣಿಗೆ ಕೊಟ್ಟಿರೋದು ಬರೀ ಸ್ವಾಮಿಗಳ ಮುಖ ನೋಡೆಲ್ಲ, ಬರೀ ಉಮಾಪತಿ ಮುಖ ನೋಡೆಲ್ಲ, ಬರೀ ಟ್ರಸ್ಟ್ನವ್ರ ಮುಖಾಂತರ ಮುಖ ನೋಡಿ ಕೊಟ್ಟಿಲ್ಲ. ಸಮಾಜ ಸರಿಯಾದ ದಿಕ್ಕಿನಲ್ಲಿ ಸಾಗಲಿ, ಅವರೇನು ಬಯಲಾದಾಗ ಅವರು ದೇಶಗಳನ್ನ ಮಾಡ್ಕೊಂಡಾರಲ್ಲ, ಆ ಎಲ್ಲ ಉದ್ದೇಶಿತ ಚಟುವಟಿಕೆಗಳು ಅಲ್ಲಿ ನಡೀಲಿ, ಆ ದೃಷ್ಟಿಯಿಂದ ಕೊಟ್ಟರೆ ಹೊರತು ಅವ್ರು ಇನ್ನೇನು ಬೇರೆ ಯಾರೇ ಒಬ್ಬರು ನೋಡಿ ಕೊಟ್ಟಿಲ್ಲ. ಅವರ ಮೌಖಿಕವಾಗಿ ಹೇಳಿರೋ ಲೆಕ್ಕನ ಯಾವ ಒಂದು ಸಾಮಗ್ರಿ ಇವತ್ತು ಸಾವಿರಾರು ಟ್ರಿಪ್ ಮಾಡಲ್ಲ ನಮ್ಮ ದಾನಿಗಳು ತಂದಲ್ಲಿ ಹಾಕಿದ್ರು, ಅದರದ್ದು ಒಂದು ಲೆಕ್ಕ ಇಲ್ಲ. ಅನೇಕ ಇಟ್ಟಿಗೆ ಬಟ್ಟಿ ಮಾಲೀಕರು 25,000 30,000 ಇಟ್ಟಿಗೆಯನ್ನು ಸರಬರಾಜು ಮಾಡಿದ್ರು, ಅದರದ್ದು ಯಾವುದೂ ಲೆಕ್ಕ ಇಲ್ಲ. ಅನೇಕ ಜನ ರೈತರು ಅವರ ಜಮೀನಲ್ಲಿ ಬೆಳೆದಂಥ ಮರಗಳನ್ನು ತಂದು ಅಲ್ಲಿ ಮಠಕ್ಕೆ ಹಾಕಿದರು, ಅವನ್ನ ಅಲ್ಲೇನು ಯಾವುದಕ್ಕೂ ಬಳಕೆ ಮಾಡಲಿಲ್ಲದಂಗೆ ಅದು ಯಾವುದೇ ಲೆಕ್ಕ ಕೊಟ್ಟಿಲ್ಲ. ಆಮೇಲೆ ಅನೇಕ ಜನ ಕೊಟ್ಟಿರೋರನ್ನ ಹೇಳ್ತಾರೆ, ಅವರು ಇಲ್ಲಪ್ಪ 1,00,000 ಕೊಟ್ಟಿದ್ರು, ಅದ್ರಾಗ ನಾನು 50,000 ಅವರಿಂದ ಜಮಾ ತಗೊಂಡೀನಿ, ಇನ್ನೊಂದು 50,000 ಬೇರೆಯವರಿಂದ ತಗೊಂಡೀನಿ ಅಂತ ಹೇಳ್ತಾರೆ. ಕೊಟ್ಟೂರವ್ರಿಗೆ ಹೆಸರಿಗೆ ಜಮಾ ತಗೋಬೇಕ್ರೆ ಬೇರೆಯವ್ರ ಹೆಸರಿಗೆ ಜಮಾ ತಗೋಬೇಕು. ಹಿಂಗೆ ಇನ್ನೂ ಅನೇಕ ವಿಚಾರಗಳನ್ನ ಹೇಳಿದರು. ಅವರು ಕೊಟ್ಟಿರೋ ಲೆಕ್ಕ ಮೌಖಿಕ ಲೆಕ್ಕ ಯಾವುದೇ ರೀತಿಯಿಂದ ಪಾರದರ್ಶಕವಾಗಿ ಕೂಡಿಲ್ಲ. ಆತುರವಾಗಿ ಮೊನ್ನೆ ಇದೇ ಪತ್ರಿಕಾಗೋಷ್ಠಿ ಮುಖಾಂತರ ನಾವು 27ನೇ ತಾರೀಕು ಲೆಕ್ಕ ಕೊಡ್ತೀವಿ ಅಂತ ಅವರೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈ ಸಮಾಜ ಈ ವ್ಯವಸ್ಥೆ ಒಳಗೆ ಒಂದು ಲೆಕ್ಕ ಕೇಳೋ ಸಮಿತಿ ಅಂತ ಮಾಡಿದಾರಲ್ಲ, ಆ ಸಮಿತಿಯವ್ರ ಜೊತೆಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಸಂಪರ್ಕ ಮಾಡುವಷ್ಟು ಸೌಜನ್ಯ ಅವ್ರಿಗಿಲ್ವ? ಯಾಕೆ ಆತುರವಾಗಿ ಈ ಥರ ನಿರ್ಣಯ ತಗೊಂಡು ಸಮಾಜದ ದಿಕ್ಕನ್ನು ಬೇರೆ ಕಡೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾರೆ? ಅವ್ರ ಕಾಲಾವಕಾಶ ಕೊಡಲಿ, ನಾವೇನು ನಾಳೆ ಅವ್ರನ್ನ ಬರಬೇಡ್ರಿ ಅಂತ ಹೇಳಲ್ಲ, ಲೆಕ್ಕ ಕೊಟ್ಟೇ ಹೋಗ್ರಿ ಅಂತ ಹೇಳಲ್ಲ. ನಾವೇನು ನಿನ್ನೆ ತಮಗೆ ಪತ್ರಿಕಾಗೋಷ್ಠಿಯನ್ನು ಅಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಎಲ್ಲ ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ನಾಳೆ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವರು ನಮ್ಮ ಹತ್ರ ಚರ್ಚೆ ಮಾಡಿದರೆ ನಾವು ಅವ್ರಿಗೆ ಸೂಕ್ತವಾದ ಉತ್ತರ ಕೊಡೋಕ್ಕೂ ತಯಾರಿದ್ದೀವಿ. ಇದಕ್ಕೆ 2-3 ತಿಂಗಳು ಕನಿಷ್ಠ ಕಾಲಾವಕಾಶ ಬೇಕು. ಒಬ್ಬರು ಇಬ್ಬರು ಕೊಟ್ಟಿರೋದಲ್ಲ. ಈ ದೇಣಿಗೆ ಕೊಟ್ಟಿರೋಂಥವ್ರು ನಮ್ಮ ರಾಜ್ಯದವರೇ ಆದರೂ ಹೊರ ರಾಜ್ಯದಲ್ಲಿ ಕೆಲವರು ಕೆಲಸ ನಿರ್ವಹಣೆ ಮಾಡ್ತಾಯಿದ್ದಾರೆ. ನಮ್ಮ ಭಾರತ ದೇಶದ ನಾನಾ ಕಡೆ ನಮ್ಮ ಜಿಲ್ಲೆಯವರು ಇರ್ಬೋದು, ನಮ್ಮ ರಾಜ್ಯದವರು ಇರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಇವರು ವಿಷಯ ತಲುಪಿಸಿದ್ದಾರೆ, ಅವ್ರಿಗೆಲ್ಲ ಗಮನಕ್ಕೆ ಬಂದತ್ರ. ಮತ್ತು ಅವರೆಲ್ಲರ ಗಮನಕ್ಕೆ ತರೋದು ನನ್ನ ಜವಾಬ್ದಾರಿ ಅಲ್ವಾ? ಅವರು ಬರ್ತೇವೆ ಅಂತಾರೆ, ಅವರು ಬರ್ತೇವೆ ಅಂತಾರೆ. ಆದರೆ ಸರ್ 2 ದಿವಸದಾಗ 3 ದಿವಸದಾಗ ಹೊರಗಡೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ?